ಹಾಯ್ ಫ್ರೆಂಡ್ಸ್, ಭದ್ರಾಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವೀರಭದ್ರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಶಿಕ್ಷಕ ಮಿತ್ರ ಎಂಬ ಮೊಬೈಲ್ ಅಪ್ಲಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಆಗಸ್ಟ್ 28, 2020 ಶುಕ್ರವಾರದಂದು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಸಚಿವರು ಶಿಕ್ಷಕರಿಗಾಗಿ ಶಿಕ್ಷಕ ಮಿತ್ರ ಎಂಬ ಮೊಬೈಲ್ ಆ್ಯಪನ್ನು ರಿಲೀಸ್ ಮಾಡಿದ್ದಾರೆ. ಹಾಗಾದರೆ ಈ ಒಂದು ಶಿಕ್ಷಕ ಮಿತ್ರ ಮೊಬೈಲ್ ಆ್ಯಪ್ನ ಹಿನ್ನೆಲೆ ಏನು, ಇದರ ವೈಶಿಷ್ಟ್ಯತೆ ಏನು, ಹಾಗೂ ಶಿಕ್ಷಕರಿಗೆ ಈ ಒಂದು ಆ್ಯಪ್ನಿಂದ ಆಗುವ ಅನುಕೂಲಗಳು ಹಾಗೂ ಸೇವೆಗಳ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇದೇ ನೀವು ಮೊದಲ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಆಲ್ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಹೀಗೆ ಆಲ್ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನೀವು ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ಒಂದು ನೋಟಿಫಿಕೇಶನ್ನ ನೀವು ಪಡೆಯಬಹುದು. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಶಿಕ್ಷಕ ಮಿತ್ರ ಮೊಬೈಲ್ ಆ್ಯಪ್ ಬಗ್ಗೆ ತಿಳಿಯುವುದಾದರೆ ಇಲಾಖೆಗಳಲ್ಲಿಯೇ ಅತಿದೊಡ್ಡ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ. ಇದರ ವ್ಯಾಪ್ತಿಯಲ್ಲಿ ಸುಮಾರು 2.5 ಲಕ್ಷ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸರ್ಕಾರಿ ಶಾಲಾ ಶಿಕ್ಷಕ ಸಿಬ್ಬಂದಿಯ ಸೇವಾ ಮಾಹಿತಿಯನ್ನು ಕಳೆದ 2 ವರ್ಷಗಳಿಂದ ಶಿಕ್ಷಕರ ಸೇವಾ ಮಾಹಿತಿಯ ತಂತ್ರಾಂಶದ ಮೂಲಕ ಸಂಗ್ರಹಣೆ ಮಾಡಲಾಗ್ತಾ ಇದೆ. ಹೀಗೆ ಸಂಗ್ರಹಿಸಿದ ಮಾಹಿತಿಯ ಆಧಾರದ ಮೇಲೆ ಶಿಕ್ಷಕರ ಸೇವಾ ಸೌಲಭ್ಯಗಳನ್ನು ಆನ್ಲೈನ್ ಸೇವಾ ತಂತ್ರಾಂಶಗಳ ಮೂಲಕ ನೀಡಲು ಬಳಸಿಕೊಳ್ಳಲಾಗುತ್ತಿದೆ. ಹಾಗೂ ಶಿಕ್ಷಕರ ತರಬೇತಿಯಾಗಲಿ ಅಥವಾ ವರ್ಗಾವಣೆ ಪ್ರಕ್ರಿಯೆಗೂ ಕೂಡ ಬಳಸಿಕೊಳ್ಳಲಾಗುತ್ತಿದೆ. ಅಲ್ಲದೆ ನೌಕರರು ಹಾಗೂ ಶಿಕ್ಷಣ ಸಂಸ್ಥೆಗಳು ಇಲಾಖಾ ಸೇವೆಗಳನ್ನು ಪಡೆಯಲು ಅರ್ಜಿ ಹಾಗೂ ದಾಖಲೆಗಳನ್ನು ಕಚೇರಿಗೆ ಸಲ್ಲಿಸಿ ಪಡೆಯಬೇಕಾಗಿತ್ತು. ಈ ಸೇವೆಗಳನ್ನು ಆನ್ಲೈನ್ ತಂತ್ರಾಂಶದಲ್ಲಿ ಅಳವಡಿಸುವುದರಿಂದ ನೌಕರರು ಆನ್ಲೈನ್ನಲ್ಲಿಯೇ ಅರ್ಜಿಗಳನ್ನು ಸಲ್ಲಿಸಿ ಸೇವೆಗಳನ್ನು ಪಡೆಯಬಹುದು. ಕೆಲವು ಸೇವೆಗಳನ್ನು ಅರ್ಹ ಫಲಾನುಭವಿಗಳು ಅರ್ಜಿ ಸಲ್ಲಿಸದೇ ಇದ್ದರೂ ಇಲಾಖೆಯಿಂದ ಅವುಗಳನ್ನು ನೀಡಲಾಗುವುದು. ಉದಾಹರಣೆಗೆ ಕಾಯಂ ಪೂರ್ವ ಸೇವಾವಧಿ ಘೋಷಣೆ ಹಾಗೂ ಕಾಲಮಿತಿ ವೇತನ ಬಡ್ತಿ. ನೆಕ್ಸ್ಟ್, ಶಿಕ್ಷಕ ಮಿತ್ರ ಈ ಒಂದು ಅಪ್ಲಿಕೇಶನ್ನ ವಿಶೇಷತೆಗಳು. ಮೊದಲನೇದಾಗಿ, ಶಿಕ್ಷಕರು ಈ ಒಂದು ಅಪ್ಲಿಕೇಶನ್ನಲ್ಲಿ ಲಾಗಿನ್ ಆಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೂ ಶಿಕ್ಷಕರು ತಮ್ಮ ಸೇವಾ ವಿವರಗಳನ್ನು ಲಾಗಿನ್ ಆಗಿ ವೀಕ್ಷಣೆ ಮಾಡಬಹುದು. ನೆಕ್ಸ್ಟ್, ಶಿಕ್ಷಕರು ತಮ್ಮ ಅರ್ಜಿಗಳನ್ನು ಮೊಬೈಲ್ನಿಂದ ದಿನದ ಯಾವುದೇ ಸಮಯದಲ್ಲಿ ಎಲ್ಲಿ ಬೇಕಾದರೂ ಸಲ್ಲಿಸಬಹುದು ಹಾಗೂ ವೀಕ್ಷಣೆ ಮಾಡಬಹುದು. ನೆಕ್ಸ್ಟ್, ಸ್ವಯಂಚಾಲಿತ ಕಾರ್ಯದ ಹರಿವಿನಿಂದ ಕಡತಗಳ ಶೀಘ್ರ ಮತ್ತು ಸುಲಭ ವಿಲೇವಾರಿ ಮಾಡುವುದರಿಂದ ಸೇವೆಯನ್ನು ನಿಗದಿತ ಕಾಲಮಿತಿಯೊಳಗೆ ನೀಡುವುದು. ಅದಾದಮೇಲೆ ಅರ್ಜಿದಾರರು ಸಲ್ಲಿಸಿದ ಅರ್ಜಿಯ ಸ್ವೀಕೃತಿ ಪ್ರಕ್ರಿಯೆ ಹಾಗೂ ಮಂಜೂರಾತಿ ಸೂಚನೆಯು SMS ಗೇಟ್ವೇ ಮೂಲಕ ತಿಳಿಸುವುದು. ನಂತರ ಈ ಒಂದು ಶಿಕ್ಷಕ ಮಿತ್ರ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಶಿಕ್ಷಕರಿಗೆ ಯಾವೆಲ್ಲ ಸೇವೆಗಳನ್ನು ಒದಗಿಸಲಾಗಿದೆ ಎಂಬುದನ್ನು ನೋಡೋಣ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಇಲ್ಲಿ ಕ್ರಮ ಸಂಖ್ಯೆ, ಸೇವೆಯ ಹೆಸರು, ನಿಗದಿಪಡಿಸಿದ ಕಾಲಮಿತಿ. ಇಲ್ಲಿ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೇವೆಗಳು ಯಾವ ಯಾವ ಸೇವೆಗಳು ಎಷ್ಟು ದಿನಗಳಲ್ಲಿ ನಮಗೆ ಒದಗಿಸಲಾಗುತ್ತೆ ಅಂತೇಳಿ. ಇಲ್ಲಿ ನೋಡಿ, ರಜೆ ಆಗಿರ್ಬೋದು, ಅದು ಗಳಿಕೆ ರಜೆ ನಗದೀಕರಣ ಆಗಿರ್ಬೋದು, ಅಥವಾ ಪ್ರಭಾರ ಭತ್ಯೆಗಳು, ಅಥವಾ ಖಾಲಿ ನಿವೇಶನ ಕಟ್ಟಡಗಳು, ವಾಹನಗಳು, ಇತರೆ ವಸ್ತುಗಳ ಖರೀದಿ ಹಾಗೂ ನಿರ್ಮಾಣಕ್ಕೆ ಅನುಮತಿ, ಹೊಸ ಪಾಸ್ಪೋರ್ಟ್ ಹಾಗೂ ನವೀಕರಣ, ವೈಯಕ್ತಿಕ ವಿದೇಶ ಪ್ರವಾಸ ಕೈಗೊಳ್ಳಲು ನಿರಾಕ್ಷೇಪಣ ಪತ್ರ ಹಾಗೂ ಪಿಂಚಣಿ ಸೌಲಭ್ಯಕ್ಕಾಗಿ ಹೆಚ್ಚುವರಿ ಅರ್ಹತಾ ಸೇವೆ ಮಂಜೂರಾತಿ, ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅನುಮತಿ ನೀಡುವಿಕೆ, LTC HTCಗಳ ಮಂಜೂರಾತಿ, GPF ಮುಂಗಡ ವಾಪಸಾತಿ ಅಂತಿಮ ಪಾವತಿ. ನೆಕ್ಸ್ಟ್, ಹಬ್ಬದ ಮುಂಗಡ ಮಂಜೂರಾತಿ, ವೈಯಕ್ತಿಕ ವೇತನ, ಅಂಗವಿಕಲ ಭತ್ಯೆ, ಪ್ರಥಮ ವೇತನ ಪ್ರಮಾಣ ಪತ್ರ ಹಾಗೂ ಬೇರೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅನುಮತಿ ಪತ್ರ. ಇಷ್ಟೆಲ್ಲ ಒಂದು ಸೇವೆಗಳನ್ನು ನಾವು ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಪಡೆದುಕೊಳ್ಳಬಹುದು. ಹಾಗೂ ಪಕ್ಕದಲ್ಲಿ ನೋಡ್ತಾ ಇರಬಹುದು, ಈ ಒಂದು ಸೇವೆಗಳಿಗೆ ಗರಿಷ್ಠ ದಿನ ಅಂದರೆ ಈ ಸೇವೆಗಳು ಎಷ್ಟು ದಿನಗಳಲ್ಲಿ ನಮಗೆ ಒದಗಿಸಲಾಗುತ್ತೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ನ ಕೂಡ ಇಲ್ಲಿ ನಾವು ಸ್ಕ್ರೀನ್ ಮೇಲೆ ನೋಡಬಹುದು. ಹಾಗಾದರೆ ಶಿಕ್ಷಕರಿಗೆ ಈ ಒಂದು ಮೊಬೈಲ್ ಅಪ್ಲಿಕೇಶನ್ನಿಂದ ಆಗುವ ಅನುಕೂಲಗಳೇನು ಅಂತಂದರೆ, ಇಲ್ಲಿ ಶಿಕ್ಷಕರು ಯಾವುದೇ ಒಂದು ಸರ್ವಿಸ್ಗಾಗಿ ಈಗ ಕಚೇರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಈಗ ಮೊಬೈಲ್ ಒಂದು ಅಪ್ಲಿಕೇಶನ್ನಲ್ಲೇ ನೀವು ಯಾವುದೇ ಸರ್ವಿಸನ್ನು ಪಡೆಯಬಹುದು. ಅಂದರೆ ಯಾವುದೇ ಒಂದು ಅರ್ಜಿಯನ್ನು ನೀವು ಹಾಕ್ಬೋದು. ಏನು ನೀವು ಅರ್ಜಿಯನ್ನು ಹಾಕ್ತೀರೋ ಅದಕ್ಕೆ ಕಾಲಮಿತಿ ಇರುತ್ತೆ. ಆ ಒಂದು ಅರ್ಜಿಯ ಸ್ಟೇಟಸನ್ನು ಕೂಡ ನೀವು ನಿಮ್ಮ ಮೊಬೈಲ್ ಅಪ್ಲಿಕೇಶನ್ನಲ್ಲಿಯೇ ಚೆಕ್ ಮಾಡಿಕೊಳ್ಳಬಹುದು. ಇದರಿಂದ ಸಮಯ ಉಳಿತಾಯವಾಗುತ್ತೆ
ಹಾಗೂ ಪೇಪರ್ಲೆಸ್ ಸರ್ವಿಸ್ ಇನ್ನು ಮುಂದೆ. ಈಗಾಗಲೇ ನಿಮಗೆ ಹೇಳಿದೆ, ಈ ಒಂದು ಅಪ್ಲಿಕೇಶನ್ನಲ್ಲಿ ನಮ್ಮ ಸೇವಾ ವಿವರದ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು, ಅಂದರೆ ನೋಡಬಹುದು. ಕಾರಣ ಈಗ ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ನಲ್ಲಿ ನಮ್ಮ ಒಂದು ಸೇವಾ ವಿವರದ ಮಾಹಿತಿಯನ್ನು ಸಿಂಕ್ ಮಾಡಲಾಗಿದೆ. ಸರಿ, ಹಾಗಾದರೆ ಈ ಒಂದು ಶಿಕ್ಷಕ ಮಿತ್ರ ಎಂಬ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಗೆ, ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದು ಹೇಗೆ, ಹಾಗೂ ಈ ಒಂದು ಶಿಕ್ಷಕ ಮಿತ್ರ ಅಪ್ಲಿಕೇಶನನ್ನು ಹೇಗೆ ಯೂಸ್ ಮಾಡಬೇಕು, ಹಾಗೂ ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ಸೇವೆಗಳ ಮಾಹಿತಿಯ ಪ್ರಾಕ್ಟಿಕಲ್ ವಿಡಿಯೋಸ್ ನಿಮಗೆ ಬೇಕಾದರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಆಲ್ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.